ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಕಾರಣ ಲದಾಖ್ನ ಸೋನಂ ವಾಂಗ್ಚುಕ್ ಅನ್ನೋ ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ. ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೂತಿದ್ದರು. ಯಾಕೆ ಗೊತ್ತಾ? ದೇಶದಲ್ಲಿ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆ ಅಕ್ರಮಗಳು ಮತ್ತು ಪದೇ ಪದೇ ಆಗ್ತಾ ಇರೋ ಪೇಪರ್ ಲೀಕ್ ದಂಧೆಗೆ ಒಂದು ಶಾಶ್ವತ ಪರಿಹಾರ ಸಿಗಬೇಕು, ಎಕ್ಸಾಮ್ ಸಿಸ್ಟಮ್ನಲ್ಲಿ ಸುಧಾರಣೆ ಬರಬೇಕು ಅನ್ನೋದು ಅವರ ಮುಖ್ಯ ಬೇಡಿಕೆ. ಈ ಪ್ರತಿಭಟನೆಯ ಬೆಂಬಲಕ್ಕೆ ನಿಂತ ವಿದ್ಯಾರ್ಥಿಗಳು ಮತ್ತು ಯುವಕರು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಸಂಘಟನೆಯನ್ನು ರಚಿಸಿಕೊಂಡು ಜಂತರ್ ಮಂತರ್ನಲ್ಲಿ ಜಮಾಯಿಸಿದ್ದರು. ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹಾಗೂ ಪರೀಕ್ಷಾ ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಬೇಕೆಂದು ಒತ್ತಾಯಿಸಿ ಈ ಸಂಘಟನೆಯ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜಂತರ್ ಮಂತರ್ನಿಂದ ಸಂಸತ್ತಿನ ಕಡೆಗೆ ಮೆರವಣಿಗೆ ಹೊರಟಿದರು. ಆದರೆ ಮೆರವಣಿಗೆಯನ್ನು ತಡೆಯಲು ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತೀವ್ರ ಘರ್ಷಣೆ ಸಂಭವಿಸಿತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮತ್ತು ಕಣ್ಣೀರು ಅನಿಲವನ್ನು ಬಳಸಿದರು. ಈ ಸಂಘರ್ಷದಲ್ಲಿ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮತ್ತು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ನಿರಂತರ ಉಪವಾಸದಿಂದ ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಸ್ಥಿತಿ ಏರುಪೇರಾದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದಂತೆ ಅವರನ್ನು ಮೇದಾಂತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೊಂದೆಡೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಲು ಹೋದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇಂದು ಸಂಸತ್ತಿನಲ್ಲಿ ಈ ವಿಷಯದ ಬಗ್ಗೆ ತೀವ್ರ ಚರ್ಚೆ ಒತ್ತಾಯಿಸಿದ್ದಾರೆ ಮತ್ತು ಗಾಯಗೊಂಡ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶದ ಯುವ ಸಮೂಹ ದೆಹಲಿಯ ಬೀದಿಯಲ್ಲಿ ರಕ್ತ ಸುರಿಸುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೀಕರ ಹಿಂಸಾಚಾರ ಅಥವಾ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಯಾವುದೇ ನೇರ ಟ್ವೀಟ್ ಅಥವಾ ವೈಯಕ್ತಿಕ ಹೇಳಿಕೆ ನೀಡಿಲ್ಲ. ಸರ್ಕಾರದ ಪರವಾಗಿ ಸಚಿವರು ಕೇವಲ ಕಾನೂನು ತರುತ್ತೇವೆ ಎನ್ನುತ್ತಿದ್ದಾರೆಯೇ ಹೊರತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ನೇರ ಉತ್ತರವಿಲ್ಲ. ಇಷ್ಟೆಲ್ಲ ಆಗ್ತಿದ್ರೂ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗ್ತಿಲ್ಲ. ತಪ್ಪು ಎಲ್ಲೇ ಆದರೂ, ಸಿಸ್ಟಮ್ ಫೇಲ್ ಆದ್ರೂ ಲಾಠಿ ಚಾರ್ಜ್ ತಿಂತಾ ಇರೋದು ಮಾತ್ರ ವಿದ್ಯಾರ್ಥಿಗಳು, ಕಷ್ಟ ಆಗ್ತಿರೋದೆಲ್ಲ ಗೌರ್ಮೆಂಟ್ ನೇಮಕ ಮಾಡಿರೋ ಪೊಲೀಸರಿಗೆ. ಇಷ್ಟೊಂದೆಲ್ಲ ಗೊಂದಲಗಳು ಆಗ್ತಾ ಇದೆ ಅಂದರೆ ಇದರ ಅಕೌಂಟಬಿಲಿಟಿ ಯಾರು ತಗೋಬೇಕು? ತಪ್ಪು ಮಾಡಿದ ಆಡಳಿತ ಮಂಡಳಿನ, ಇಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆನ?